ದ ಗ್ರೇಟ್ ಆಂಕರ್ ಅಜಿತ್ ಅವರು ರಸ್ತೆಯಲ್ಲಿ ಕುಡ್ಕೊಂಡು ಬೀದಿಯಲ್ಲಿ ಬಿದ್ಕೊಂಡು ಹೆಣ್ಣು ಮಕ್ಕಳ ಜೊತೆ ಸುತ್ತಾಡ್ಕೊಂಡು ಇನೋವಾ ಕಾರಲ್ಲಿ ಓಡಾಡ್ಕೊಂಡು ಎದೋಳಕ್ಕೆ ಕುತ್ಕೊಳ್ಳಕ್ಕೆ ತಾಕತ್ತಿಲ್ದಿರ ಧೈರ್ಯ ಇಲ್ದಿರ ಶಕ್ತಿ ಇಲ್ದಿರ ರಸ್ತೆಯಲ್ಲಿ BL ರೋಡಲ್ಲಿ ಹಲಿತಾ ಇರುವಂತ ಬೀದಿ ಬಿಕಾರಿ ಮಿಸ್ಟರ್ ಅಜಿತ್. ಸುವರ್ಣ ನ್ಯೂಸ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ದ ಗ್ರೇಟ್ ಪಾಪ್ಯುಲರ್ ಆಂಕರ್ ಅಜಿತ್ ಹೇಳ್ಕೊಳ್ಳಕ್ಕೆ ಮಾಧ್ಯಮದಲ್ಲಿ ಆಂಕರು ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರುವಂತ ಮಾಧ್ಯಮದ ದ ಗ್ರೇಟ್ ಪಾಪ್ಯುಲರ್ ಆಂಕರ್ ಅಜಿತ್ ರಸ್ತೆ ಬದಿಗಳಲ್ಲಿ ಬೀದಿ ನಾಯಿಗಿಂತ ಕೀಳಾಗೆ ಬೀದಿದಲ್ಲಿ ಹೆಣ್ಣು ಮಕ್ಕಳ ಜೊತೆ ಕುಡ್ಕೊಂಡು ತಟ್ಲಾಡ್ಕೊಂಡು ರಸ್ತೆಯಲ್ಲಿ ಅಲಿತಾ ಇರುವಂತ ವಿಡಿಯೋ ವೈರಲ್ ಆಗಿದೆ. ಈ ಬದುಕು ಬೇಕಾ ಅವನಿಗೆ? ಅದಕ್ಕೆ ಹೇಳೋದು, ಕಾಲ ಎಲ್ಲರ ಕಾಲು ಎಳೆಯುತ್ತೆ ಅಂತ ಹೇಳ್ತಾರಲ್ಲ, ಇದೇ ಕರ್ಮ ರಿಟರ್ನ್ಸ್ ಅನ್ನೋದಿದೆ. ಮಿಸ್ಟರ್ ಅಜಿತ್, ಸುವರ್ಣ ನ್ಯೂಸ್ ಅಜಿತ್ ಎಷ್ಟು 4 ತಿಂಗಳಿಂದ ಸತತವಾಗಿ ಎಷ್ಟು ಜನ ಹೆಣ್ಣು ಮಕ್ಕಳ ಕಣ್ಣೀರು, ಎಷ್ಟು ಜನರ ಹೆಣ್ಣು ಮಕ್ಕಳ ಶಾಪ. ದರ್ಶನ್ದು ಹೇಳ, ಇವಾಗ ಕೆಟ್ಟ ಮಾತೆ ಬಳಸ್ಲಾ? ದರ್ಶನ್ದು ಟಾಯ್ಲೆಟ್ ತಿನ್ನಕ್ ಕೂಡ ನೀನು ಯೋಗ್ಯತೆ ಇಲ್ವಾ ಅವಿವೇಕಿ? ರಸ್ತೆದಲ್ಲಿ ಕುಡ್ಕೊಂಡು ಫುಟ್ಪಾತ್ ಅಲ್ಲಿ ಬಿಕಾರಿ ತರ ಹಲಿತಾ ಇರುವಂತ ಮಿಸ್ಟರ್ ಅಜಿತ್, ನೀನು ಮಾಧ್ಯಮದಲ್ಲಿ ಓದಿರೋದು BA ಇನ್ ಸೈಕಾಲಜಿ, ಮಾಡೋದು ಕುತ್ಕೊಂಡು ಟಿವಿ ಮುಂದೆ ಆ ಕ್ಯಾಮ್ರಾ ಮುಂದೆ ಎಲ್ಲರ ಬಗ್ಗೆ ಅಪಪ್ರಚಾರ ಕೊಟ್ಕೊಂಡು ಆ ಚಾನೆಲ್ಗೊಂದು TRP ತಂದಿಟ್ಕೊಂಡು ನೀನು ಬಾಳೋ ಅಂತ ಕಿತ್ತೋಗಿರೋ ಬಾಳೆಗೆ ರಸ್ತೆದಲ್ಲಿ ಕುಡ್ಕೊಂಡು, ನಾನು ಹೇಳಿದ್ನಲ್ಲ ಮಾಧ್ಯಮದವರು ಹನಿ ಟ್ರ್ಯಾಪ್ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತೇಳಿ. ಆ ಹುಡುಗಿನೂ ಯಾರೋ ಜೊತೆಲಿ ಆಂಕರ ಏನೋ ಸಾಯಂಕಾಲ ಡ್ಯೂಟಿ ಮುಗಿತಾನೆ ಒಂದು ಕಾಲ್ ಆಗ್ತಾನೆ ಬನ್ರಿ ಅಂತೇಳಿ ಎಲ್ಲರ ಮೇಲೇನು ಕಣ್ಣಿಟ್ಕೊಂಡು ಕೂತಿದ್ರೆ ಮಾಧ್ಯಮದವರು, ಜನರು ಸುಮ್ಮನೆ ಸೈಲೆಂಟ್ ಆಗಿ ಕೂತಿರೋದಿಲ್ಲ. ಮಾಧ್ಯಮದವರು ಏನ್ ಮಾಡ್ತಾ ಇದಾರೆ ಅಂತ ಗಮನ ಇಟ್ಟಿರ್ತಾರೆ. ಯಾವ ಟೈಮಲ್ಲಿ ಈ ತರ ತಗ್ಲಾಕೊಳ್ತಾರಂದ್ರೆ ನಾಳೆ ಏನ್ ಮಾಡ್ತಾನೆ ಬಂದು, ಇದು ನಂದಲ್ಲ ವಿಡಿಯೋ, ಯಾರೋ ಎಡಿಟ್ ಮಾಡಿ ಹಾಕೊಂಡ್ಬಿಟ್ಟಿದ್ರು ಅಂತ ಸಹ ಹೇಳ್ತಾನೆ ಅವನ ಅವಿವೇಕಿ. ಅವನು ಮಾಡಿರುವಂತ 1-2 ಹಲ್ಕ ಕೆಲಸ ಎಷ್ಟು? ಪ್ರತಿನಿತ್ಯ 4 ತಿಂಗಳಿಂದ ದರ್ಶನ್ ಕುಟುಂಬನ ಐವಾನ್ ದನ ಪೊರ್ಕಿ ಏನೇನ್ ಹೇಳಿದೆ ಅದೆಲ್ಲ ಇವತ್ತು ಅಜಿತ್ ಯಾವನ್ ಕುಡ್ಕೊಂಡು ರಸ್ತೆದಲ್ಲಿ ಬೀದಿ ಬಿಕಾರಿ ತರ ಪೊರ್ಕಿ ತರ ಹಲಿತಾ ಇದ್ದಾನಲ್ಲ, ಹೆಣ್ಣು ಮಕ್ಕಳನ್ನ ಕಾರಲ್ಲಿ ಕೂರಿಸ್ಕೊಂಡು ಹೆಣ್ಣು ಮಕ್ಕಳ ಜೊತೆ ಸುತ್ತಾಡ್ಕೊಂಡು ಓಡಾಡ್ತಾ ಇದ್ದಾನಲ್ಲ, ಅವಿವೇಕಿ ಅಯೋಗ್ಯ. ಮಾಧ್ಯಮ ಲೋಕಕ್ಕೆ ನೀವೆಲ್ಲ ಕಳಂಕ ತರುವಂತ ಬೇವರ್ಸಿಗಳು ನೀವೆಲ್ಲಾರು. ಇವಾಗ ಹೋಗೋ ಕೇಸ್ ಹಾಕು, ನಿನಗೆ ತಾಕತ್ತಿದ್ರೆ ಈಗ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಹಾಕ್ಬೇಕು, ಇಲ್ಲ ಎಲ್ಲಿ ಬಿದ್ದಿದ್ಯೋ ನೀನ್ ಅಲ್ಲೇ ಒಂದು ಕೇಸ್ ಹಾಕ್ಬೇಕು ಬೇವರ್ಸಿ. ದರ್ಶನ್ ಪ್ರತಿನಿತ್ಯ ದರ್ಶನ್ ಆಯ್ತು, ದರ್ಶನ್ ಕೊಲೆ ಮಾಡಿದ್ರು ಹೋದ್ರು ಬಂದ್ರು, ಅವ್ರು ಆರೋಪಿ ಆಗಿದ್ದಾರೆ, ಅಪರಾಧಿ ಆಗಿದ್ರೆ ಶಿಕ್ಷೆ ಅನುಭವಿಸ್ತಾರೆ. ಎಷ್ಟಂತ ದರ್ಶನ್ ಅಭಿಮಾನಿಗಳನ್ನ ದರ್ಶನ್ನ ಫಿಂಗರ್ ಹಿಂಗ್ ತೋರಿಸ್ಬಿಟ್ರಾ? ಈಗ ನಿನ್ ರಸ್ತೆದಲ್ಲಿ ಕೂತಿದ್ಯಲ್ವಾ, ಅದೇ ಫಿಂಗರೇ ತೋರಿಸ್ತಾರೆ ಪ್ರತಿಯೊಬ್ರು ಸಹ. ನೀನ್ ಎಂತ ಚಪ್ಪರ್ ಅಂತ ಹೇಳಿ ನಿನ್ನ ಅವತಾರದಲ್ಲೇ ಗೊತ್ತಾಗತ್ತೆ. ತಲೆ ಮೇಲೆ ಒಂದು ಕೂದ್ಲಿಲ್ಲ, ನಿನಗೂ ಹೆಂಡತಿ ಮಕ್ಕಳು ಸಂಸಾರ ಎಲ್ಲರೂ ಇದ್ದಾರೆ. ಅದು ಬಿಟ್ಟು ಏನೋ ದೊಡ್ಡ ವೇದಾವಿ, ದೊಡ್ಡ ಆಂಕರ್ ಇವನು, ದೊಡ್ಡ ಪ್ರಚಾರದ ಪ್ರಿಯ ಇವನು ದೊಡ್ಡ ಸೆಲೆಬ್ರಿಟಿ, ಆ ಲೆವೆಲ್ ಬಿಲ್ಡಪ್. ಆದ್ರೆ ನಿನ್ನ ಯೋಗ್ಯತೆಗೆ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ನಿನ್ನ ವಿಡಿಯೋ ವೈರಲ್ ಆಗ್ತಾ ಇದಲ್ಲ, ಚಪ್ಲಿ ಹಾರ ಅಲ್ಲ, ನಿನ್ನ ಚಪ್ಲಿ ಇಡೋ ಜಾಗಕ್ಕೂ ಯೋಗ್ಯತೆ ಇಲ್ಲ ಬೇವರ್ಸಿ ನಿನಗೆ. ಏನಿವತ್ತು ಅಜಿತ್ ಇದಾನೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆಂಕರು, ಕುಡಿದು ಬಿಟ್ಟು BL ಸರ್ಕಲ್ ಅಲ್ಲಿ ಒಂದು ಹೆಣ್ಣು ಮಗಳ ಜೊತೆ ಇಟ್ಟಾಡ್ಕೊಂಡು, ಯಾವ ತರ ಅಂದ್ರೆ ರಸ್ತೆದಲ್ಲಿ ನಡಿಯಕ್ ಕೂಡ ಅವನಿಗೆ ಶಕ್ತಿ ಇಲ್ಲ, ರಸ್ತೆದಲ್ಲಿ ನಡಿಯಕ್ಕೂ ಶಕ್ತಿ ಇಲ್ಲ, ನಡ್ಕೊಂಡು ಹೋಗಕ್ಕೂ ಹಾಕ್ದಿರ ಆ ಕಾರ್ ಪಕ್ಕ ಸಂಧಿ ಬಂದಿದ್ದಲ್ಲಿ ಹೋಗಿ ಕುತ್ಕೊಂಡು ತಟ್ಲಾಡ್ತಾನೆ ಅಂತ ಅಂದ್ರೆ, ನೀನು ದರ್ಶನ್ಗೆ ಸಂಸಾರ ಏನು ಅಂತ ಹೇಳ್ಕೊಡ್ತೀಯನೋ? ದರ್ಶನ್ಗೆ ತಾಯಿ ಏನು, ಹೆಂಡತಿ ಏನು, ಮಕ್ಳೇನು ಅಂತ ಹೇಳ್ಕೊಡ್ತೀಯನೋ ಅವಿವೇಕಿ? ನಿಂದೆ ಒಂದು ಬಾಳು, ನಿಂದೆ ಯಾವ ತರ ಅಂತ ಅಂದ್ರೆ ಬೆಳಗ್ಗೆ ಒಂದು ಹುಡುಗಿ, ಮಧ್ಯಾಹ್ನ ಒಂದು ಹುಡುಗಿ, ರಾತ್ರಿಗೆ ಒಂದು ಹುಡುಗಿ, ನಾಳೆ ಯಾವ ಹುಡುಗಿನೋ ಗೊತ್ತಿಲ್ಲ. ಈಗಿಷ್ಟು ವೈರಲ್ ಆಗಿದೆಲ್ಲ, ನಿಂದು ಇನ್ನೂ ಏನೇನಿದೆಯೋ ಎಲ್ಲ ಈಚೆ ಬರುತ್ತೆ. ಎಲ್ಲರ ಮೇಲೇನು ನೀವು ಕಣ್ಣಿಟ್ಕೊಂಡು ಕೂತಿದ್ರೆ ನಿಮ್ಮ ಮೇಲೆ ಯಾರು ಇಡಲ್ವಾ? ಇದು ಆ ತಾಯಿ ಚಾಮುಂಡೇಶ್ವರಿ ದೇವರ ಆಶೀರ್ವಾದ. ಹೇಳ್ತೀನಲ್ಲ, ಎಲ್ಲ ದರ್ಶನ್ ಅವ್ರ ಕಾಲು ಹೇಳ್ಕೊಂಡು ದರ್ಶನ್ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ಕೊಂಡು ಅವ್ರ ಹೆಂಡತಿನ ಕೂಡ ಹೀಯಾಳಿಸ್ಕೊಂಡು ಅವ್ರ ತಂದೆ ತಾಯಿನ ಹೀಯಾಳಿಸ್ಕೊಂಡು ಎಷ್ಟೆಲ್ಲ ನೀವು ದರ್ಶನ್ಗೆ ಅವಮಾನ ಮಾಡಿದೀರಾ, ಅದ್ರ ಡಬ್ಬಲ್ ಅಷ್ಟು ಅವಮಾನ ನಿಮಗೆಲ್ಲ ಆಗೇ ಆಗುತ್ತೆ ಮಾಧ್ಯಮದವ್ರಿಗೆ. ಆ BTV ಯಾವಳವಳು ದಿವ್ಯಾ ವಸಂತ ಅವಳು ಮಾತಾಡಿನೇ ಆ ತರ.
ಇನ್ನು ನೀನ್ ಯಾವ ತರ, ನಿಂದೆ ಈಗ ಇನ್ನು ಯಾವ್ಯಾವ ತರ ಕರ್ಮ ಅನುಭವಿಸ್ತೀರೋ ಅನುಭವಿಸ್ರಿ. ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ. ನೀವೆಲ್ಲಾರು ಮಾಧ್ಯಮ ಅಂತ ಹೇಳಿ ಮಾಧ್ಯಮದಲ್ಲಿ ಕುತ್ಕೊಂಡು ಸಮಾಜಕ್ಕೆ ಒಳ್ಳೆ ಮಾಹಿತಿ ಕೊಡ್ಬೇಕಾಗಿರೋರು ಸಾಚ. ಇವನು ಕುಡಿಯಕ್ಕೆ ಬರೋದಿಲ್ಲ, ನೀರ್ ಕುಡಿಯಕ್ಕೆ ಬರೋದಿಲ್ಲ, ಅದು ಹೆಣ್ಣು ಮಕ್ಕಳ ಜೊತೆ. ಇನ್ನು ಬೇರೆ ಬೇರೆ ತರ ವಿಡಿಯೋ ಇದೆ ಅಂತೆ. ಪಾಪ ಅವ್ರು ಯಾರೋ ವಿಡಿಯೋ ವೈರಲ್ ಮಾಡಿರೋರು ಹೇಳ್ಕೊಳಕ್ ಬೇಡ ಮೇಡಮ್, ಯಾಕೆ ಸುಮ್ನೆ ಒಂದು ಅವಕಾಶ ಕೊಡೋಣ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳಕ್ ಹೋಗ್ತಾರಂದ್ರೆ ಇವನ್ ಎಂತ ಅಯೋಗ್ಯ ಅನ್ನೋದು ಗೊತ್ತಾಗಿರುತ್ತೆ. ಇನ್ನು ಶೆಟ್ಟಿ, ಇನ್ನು ಯಾವನ್ ಇದನ್ನ ಯಾವ್ಯಾವ ಚಾನೆಲ್ ಅಲ್ಲಿ ಎಲ್ಲಾರ್ದು ಬರುತ್ತೆ. ನಿಮ್ ಎಲ್ಲಾರ ಕಣ್ಣು ನಿಮ್ಮ ಮೇಲೆ ಇದ್ದೇ ಇರುತ್ತೆ, ಮಾಧ್ಯಮದವ್ರ ಮೇಲೆ. ನೀವ್ ಏನೇನ್ ಕೆಲಸ ಮಾಡ್ತಾ ಇದೀರ, ಯಾರ್ಯಾರನ್ನ ತೇಜೋವಧೆ ಮಾಡ್ತೀರಾ, ನಿಮ್ನು ತೇಜೋವಧೆ ಮಾಡುವಂತ ಕಾಲ ಬಂದೇ ಬರುತ್ತೆ, ಕಾಲ ಬಂದಿದೆ ಸಹ. ಹೇಳ್ತಿರಲ್ಲ, ದರ್ಶನ್ ಯಾವ ತೇಜೋವಧೆ ಮಾಡಿದ್ದು? ಪೊರ್ಕಿನ ಹೈವಾನ? ಈಗ ಯಾವನ್ ಬೀದಿ ಬಿಕಾರಿಯಾಗಿ ಬೀದಿದಲ್ಲಿ ಕುಡ್ಕೊಂಡು ಹಲಿತಾರ ಕುಡುಕ್ ನನ್ ಮಗ ಇವನು, ಚಪ್ಪರ್ ನನ್ನ ಮಗ. ಮಾಧ್ಯಮ ಲೋಕದಲ್ಲಿ ಕುತ್ಕೊಂಡು ಧರ್ಮಗಳ ಬಗ್ಗೆ ತಂದಿಡುವಂಥದ್ದು, ಜಾತಿ ಬಗ್ಗೆ ತಂದಿಡುವಂಥದ್ದು, ಅಭಿಮಾನಿಗಳ ಮಧ್ಯೆ ತಂದಿಡುವಂಥದ್ದು, ಎಲ್ಲಾರನ್ನು ತೇಜೋವಧೆ ಮಾಡುವಂತ ಅಯೋಗ್ಯ ಮಿಸ್ಟರ್ ಅಜಿತ್. ಅವನಿಗಿದೆ ತಕ್ಕ ಪಾಠ ಇದೆ. ನೀನು ಬೆಳಗ್ಗೆ ಎದ್ದು ಮುಖ ತೋರ್ಸಕ್ ಮುಂಚೆ ನೀನೇ ಸೂಸೈಡ್ ಆಗಿ ಸತ್ತೋಗ್ಬಿಡ್ಬೇಕು ಅನ್ಸುತ್ತೆ. ಅಂತ ಅವಿವೇಕಿ. ಎಷ್ಟು ಜನ ಹೆಣ್ಮಕ್ಳ ಲೈಫ್ ಹಾಳು ಮಾಡಿದಿರೋ ಮಾಧ್ಯಮ ಲೋಕದಲ್ಲಿ ಕುತ್ಕೊಂಡು ನೀವೆಲ್ಲಾರು. ಎಷ್ಟು ಜನ ಮಾಧ್ಯಮ ಲೋಕದಲ್ಲಿ ಕುತ್ಕೊಂಡು ಹೆಣ್ಮಕ್ಳ ಜೀವನ ಹಾಳು ಮಾಡಿದಿರೋ? ಒಬ್ರ ಇಬ್ರ ನೀವೆಲ್ಲಾರು. ಬರುವಂತ ಆಂಕರ್ಸ್ ನ ಬಿಡೋದಿಲ್ಲ, ಯಾರಾದ್ರೂ ನಿಮಗೆ ಕಮೆಂಟ್ ಹಾಕೋರ್ನ ಬಿಡೋದಿಲ್ಲ. ಇವಾಗ ಆ ಹುಡ್ಗಿನ್ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ನಿನ್ ಅವತಾರ ಎಷ್ಟಿರುತ್ತೆ ಅಂತ ಹೇಳಿ. ದೊಡ್ಡ ಸಾಚ ಅನ್ನೋ ತರ ಗಣೇಶನ್ ಇಟ್ಕೊಂಡು ನಾನ್ ತುಂಬಾ ಹಿಂದುತ್ವ ಅನ್ನೋ ಹೆಸರು ಸಾಚ, ಇವನ್ ಪತಿವ್ರತ, ಇವನ್ ಪರ್ಫೆಕ್ಟ್ ಅನ್ನೋ ತರ ಮೆರಿಯೋ ಅಂತ ಮಿಸ್ಟರ್ ಅಜಿತ್. ನೀನೆಂತೋ ಲೋಫರ್ ಅಯೋಗ್ಯ ಅನ್ನೋಂಥದ್ದು ನೀನು ವಿಡಿಯೋ ವೈರಲ್ ಆಗ್ತಾ ಇದೆಲ್ಲ, ಅದ್ರಲ್ಲೇ ಗೊತ್ತಾಗುತ್ತೆ. ಶಾಪ ಅನ್ನೋದು ತಟ್ಟಿದ್ರೆ ನೀವೆಲ್ಲ ಯಾರು ಎದೊಳಕ್ ಆಗಲ್ಲ. ಇವಾಗ ಮಾಡಿದ ಕರ್ಮ ಈಗ್ಲೇ ಅನುಭವಿಸಿ ಹೋಗ್ಬೇಕು. ಆವಾಗೆಲ್ಲ ಆ ತರ ಎಲ್ಲ ನಾವು ಮಾಡಿದ ಕರ್ಮ ನಮ್ಮ ಮಕ್ಕಳು ಅನುಭವಿಸ್ತಾ ಇದ್ರು. ಈಗ ಮಾಡಿದ್ದುಣ್ಣೋ ಮಾರಾಯ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಸೊ ಅದ್ರಲ್ಲಿ ನೀನು ಒಬ್ಬ. ಆವತ್ತು BTV ದಿವ್ಯಾ ಮಾತಾಡಿದ್ಲು, ಜೈಲ್ಗೆ ಹೋದ್ಲು. ಇವತ್ತು ನಿನ್ನ ಅವತಾರ ಬೀದಿದಲ್ಲಿ ಬೀದಿ ಬಿಕಾರಿ ತರ ಹಲಿತಾ ಇದೆಯಾ. ನಾಳೆ ಇನ್ಯಾವನ್ ಬರ್ತಾನೋ ಗೊತ್ತಿಲ್ಲ. ದರ್ಶನ್ ಅವರು ಅಪ್ಪಟ ತಾಯಿ ಚಾಮುಂಡೇಶ್ವರಿ ಅವರ ಭಕ್ತ, ಆಯ್ತಾ? ಅವರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ, ತಪ್ಪು ಮಾಡಿಲ್ಲ ಅಂದ್ರೆ ದೇವ್ರು ನೋಡುತ್ತೆ ಏನು ಅಂತ ಹೇಳಿ. ನೀವೆಲ್ಲ ಅವ್ರನ್ನ ಯಾವ್ಯಾವ ತರ ನೀವು ಅವಮಾನ ಮಾಡ್ತಾ ಇದೀರಾ ದರ್ಶನ್ ಅವ್ರನ್ನ. ಇದು ಎಕ್ಸಾಂಪಲ್. ಇನ್ನು ಮಾಧ್ಯಮ ಲೋಕದಲ್ಲಿ ಇನ್ನೆಂತ ಲೋಫರ್ಸ್ ಇದಾರೋ ಪ್ರತಿಯೊಬ್ಬರದು ಈಚೆ ಬರುತ್ತೆ. ಯಾರೋ ಮೊನ್ನೆ ಹೇಳಿದ್ರಲ್ಲ ಗುರುಜಿ, ಇನ್ನು ಈ ರಾಜ್ಯದಲ್ಲಿ ಆಕಾಶ ಭೂಮಿ ಆಗುತ್ತೆ, ಭೂಮಿ ಆಕಾಶ ಆಗುತ್ತೆ, ಮಾಧ್ಯಮ ಲೋಕ ಅನ್ನೋದು ವರ್ಸ್ಟ್ ಆಗ್ತದೆ ಅಂತ. ಖಂಡಿತ ಆಗುತ್ತೆ, ಹಾಗೆ ಆಗುತ್ತೆ. ದರ್ಶನ್ ಅವ್ರ ಎಂತಿ ಶಾಪ, ದರ್ಶನ್ ಅವ್ರ ತಾಯಿ ಶಾಪ, ದರ್ಶನ್ ಅವ್ರ ಕುಟುಂಬದ ಶಾಪ ನಿಮಗೆ ತಟ್ಟುತ್ತೆ. ಪ್ರತಿಯೊಂದು ಮಾಧ್ಯಮದವರೆಗೂ ತಟ್ಟುತ್ತೆ. ಹೇಳ್ತಿಯಲ್ಲ ಏನು, ದರ್ಶನ್ ಅವನು ಎಂಟಿನ ಹೊಡೆದು ಜೈಲ್ಗೆ ಹೋಗಿ ಬಂದ್ಮೇಲೆ ಬದಲಾಗಬೇಕಾಗಿತ್ತು, ನಾಲ್ಗೆ ಹಿಡಿತಲ್ಲಿ ಇಡಬೇಕಾಗಿತ್ತು. ದರ್ಶನ್ ಅವ್ರು ಎಂತೆಂತ ಕೆಟ್ಟ ಮಾತು ಮಾತಾಡ್ತಾರೆ. ದರ್ಶನ್ ಅವ್ರು ಅಷ್ಟು ಗಟ್ಟಿಯಾಗಿ ಅಷ್ಟು ಸ್ಟ್ರಾಂಗ್ ಆಗಿದ್ದಕ್ಕೆ ಅವ್ರು ಅಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಕ್ ಸಾಧ್ಯ ಆಗಿದ್ದು, ಆಯ್ತಾ? ನಿಂತರ ಮನೆಗಿಲಿ ಊರ್ಗುಲಿ ಅನ್ನೋ ತರ ಮೆರ್ಕೊಂಡ್ ಬರೋದಲ್ಲ. ಇದ್ರೆ ಯಾವತ್ತೂ ಅಷ್ಟೇ ಗಂಡ್ಸಾಗಿ ಬದುಕಬೇಕು. ಕ್ಯಾಮ್ರಾ ಮುಂದೆ ಒಂದು, ಕ್ಯಾಮ್ರಾ ಹಿಂದೆ ಒಂದು ಕುತ್ಕೊಂಡು ಬದುಕೋದಲ್ಲ ಮಿಸ್ಟರ್ ಅಜಿತ್. ನಿನ್ನ ವಿಡಿಯೋ ವೈರಲ್ ಆಗ್ತಾ ಇದೆ. ನಿನ್ನ ಯೋಗ್ಯತೆ ಏನಂತ ಜನನೇ ಚೀಮಾರಿ ಆಗ್ತಾರೆ. ಇನ್ನು ನಿನ್ನ ಗುಂಪಲ್ಲಿ ಎಷ್ಟು ಜನ ಇದ್ದಾರೆ, ಯಾರ್ಯಾರಿದ್ದಾರೆ, ಮಾಧ್ಯಮ ಲೋಕ ಅನ್ನೋದು ಏನು ಅಂತದ್ದು ಜನ ಸಹ ಇವಾಗ ಗಮನಿಸಬೇಕಾಗಿದೆ. ಮಾಧ್ಯಮದಲ್ಲಿ ಕೂತ್ಕೊಂಡು ಕಂಡೋರ್ ಬಗ್ಗೆ ಪ್ರಚಾರ ಮಾಡ್ಕೊಂಡು ಕೂತಿರ್ತೀರಾ. ಎಷ್ಟೋ ನೀವು ಅಂದಿರೋ ದರ್ಶನ್ ಅವ್ರನ್ನ, ಒಂದು ಮನುಷ್ಯ ಕೆಳಗೆ ಬಿದ್ದಿದ ತಕ್ಷಣ ಯಾವ್ಯಾವ ತರ ನೀವೆಲ್ಲ ತುಳಿದ್ರಿ, ಎಷ್ಟೆಲ್ಲ ತುಳಿದ್ರಿ ದರ್ಶನ. ನೀವು ಶಾಪ ತಡ್ದಿರ ಇರುತ್ತಾ? ಮನುಷ್ಯ ತಪ್ಪು ಮಾಡಿದ್ರೆ ಅದು ತಪ್ಪು ಆಕಸ್ಮಿಕನ ಅನಿವಾರ್ಯನೋ ಅಂತ ತಿಳ್ಕೊಳ್ಳುವಂತ ಕಾಮನ್ ಸೆನ್ಸ್ ಇರ್ಬೇಕು. ಅಕಸ್ಮಾತ್ ತಪ್ಪು ಮಾಡಿದ್ರೇನು ಭಗವಂತ ಒಂದು ಕ್ಷಮೆ ಅಂತ ಕೊಡ್ತಾನೆ. ಆದ್ರೆ ಇಲ್ಲಿ ನಾನು ರಾಜಾರೋಷವಾಗಿ ಹೇಳ್ತೀನಿ, ದರ್ಶನ್ ಅವ್ರು ತಪ್ಪು ಮಾಡಿಲ್ಲ. ದರ್ಶನ್ ಅವ್ರ ಕೊಲೆ ಮಾಡಿಲ್ಲ. ಇದನ್ನೇ ನಾನು ಸಾಯೋವರೆಗೂ ಹೇಳ್ತೀನಿ. ಯಾರು ಅದನ್ನ ಅಪರಾಧ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ನೀನ್ ಯಾವ ದೊಣ್ಣೆ ನಾಯಕನೋ ಕುತ್ಕೊಂಡು ದರ್ಶನ್ ಬಗ್ಗೆ ಹೇಳೋದಕ್ಕೆ? ಇದೇ ನಿಂಗೆ ಎಕ್ಸಾಂಪಲ್. ದೇವಿ, ಅದೇ ತಾಯಿ ಚಾಮುಂಡೇಶ್ವರಿ ನಿನಗೆ ಕೊಟ್ಟಿರೋ ಉತ್ತರ. ನೀನೆಂತ ಪೊರ್ಕಿ, ನೀನೆಂತ ಬೀದಿ ಬಿಕಾರಿ, ನೀನೆಂತ ಅಯೋಗ್ಯ, ನೀನೆಂತ ಲುಚ್ಚ, ನೀನೆಂತ ಐವಾನ್ ಥರ್ಡ್ ಕ್ಲಾಸ್ ಅಂತ ಹೇಳಿ ಭಗವಂತ ನಿನಗೆ ತೋರಿಸಿರೋದು ಆಗ್ತಾ ಇರುವಂತ ವೈರಲ್ ವಿಡಿಯೋ. ಹಾಗೆ ನಿನ್ ಯೋಗ್ಯತೆ ಏನಂತ ಜನ ಗಮನಿಸ್ತಾ ಇದಾರೆ. ಅಜಿತ್ಗೆ ತಕ್ಕ ಪಾಠ ನಾವು ನೀವು ಕಳ್ಸೋದಲ್ಲ, ಭಗವಂತ ಕಳ್ಸುತ್ತೆ. ಬರೀ ಅಜಿತ್ ಮಾತ್ರ ಅಲ್ಲ, ಇನ್ನು ಮಾಧ್ಯಮ ಲೋಕದಲ್ಲಿ ಯಾರೆಲ್ಲ ದರ್ಶನ್ ಬಗ್ಗೆ ಮಾತಾಡ್ತಾರೆ,
ನಾನು ಇವಾಗೂ ಹೇಳ್ತೀನಿ, ನಾನು ದರ್ಶನ್ ಅಭಿಮಾನಿ ಅಲ್ಲ, ಬಟ್ ಆ ಮನುಷ್ಯ ಕೆಳಗೆ ಬಿದ್ದಿದ್ದಾರೆ ಅಂತ ಹೇಳಿ ಅವ್ರಿಗೆ ಯಾವ್ಯಾವ ತರ ತೇಜೋವಧೆ ಮಾಡ್ತಾ ಇದಾರೆ, ಯಾವ್ಯಾವ ತರ ಅವ್ರಿಗೆ ಹಿಂಸೆ ಕೊಡ್ತಾ ಇದಾರೆ ಅಂತ ನಾನು ಕಣ್ಣಲ್ಲಿ ನೋಡಿದೀನಿ, ಕಣ್ಣಲ್ಲಿ ತಿಳ್ಕೊಂಡಿದೀನಿ ಅವ್ರ ಫ್ಯಾಮಿಲಿ ಯಾವ ತರ ಸಫರ್ ಆಗ್ತಾ ಇದೆ ಅಂತ. ಬಟ್ ಈ ಲೆವೆಲ್ ಕುತ್ಕೊಂಡು ಒಂದು ಕ್ಯಾಮ್ರಾ ಮುಂದೆ ನೀನು ಗಂಡಸ್ತಾನ ತೋರಿಸೋದಲ್ವಾ, ಒಂದು ಕ್ಯಾಮ್ರಾ ಮುಂದೆ ಕುತ್ಕೊಂಡು ನೀನು ಮಾತಾಡೋದಲ್ವಾ ಮಿಸ್ಟರ್ ಅಜಿತ್? ಬೀದಿ ಗಿಲ್ಡಿ ಮಾತಾಡ್ಬೇಕು. ನಿಮ್ದೆಲ್ಲ ಕ್ಯಾಮ್ರಾ ಮುಂದೆ ಯಾವ ದರ್ಬಾರು, ಯಾವ ಹೀರೋಯಿಸಮ್ ಮೆರಿತೀರಾ? ಏನ್ ಲೀಡರು? ಯಾವ ರಾಜಕಾರಣಿಗೂ ಕಮ್ಮಿ ಇಲ್ಲ, ಯಾವ ಹೀರೋಗೂ ಕಡಿಮೆ ಇಲ್ಲ. ಎಲ್ಲಿ? ಕ್ಯಾಮ್ರಾ ಮುಂದೆ, ಮಾಧ್ಯಮದಲ್ಲಿ. ಆದ್ರೆ ಮಾಧ್ಯಮದಿಂದ ಹೊರಗಡೆ ಬಂದ್ರೆ ನೀವು ಬೀದಿ ಬಿಕ್ಕಾರಿ ಚಪ್ಪರ್ ಬಾಳುಗಳು ಕುಡ್ಕೊಂಡು ಹೆಣ್ಣು ಮಕ್ಕಳ ಜೊತೆ ಅಲ್ಲಿ ಇಲ್ಲಿ ಲಾಡ್ಜ್ ರೂಮ್ ಬುಕ್ಕೊಂಡು ಮೋಜಿ ಮಸ್ತು ಮಾಡ್ಕೊಂಡಿರೋರು ನೀವೆಲ್ಲ ಮಾಧ್ಯಮದವರ? ಸಾಚ ಅನ್ನೋ ತರ ಕುತ್ಕೊಂಡು ಮಾತಾಡ್ತಾನೆ ಅವನು ಅಯೋಗ್ಯ. ನೀನು ಚಪ್ಲಿ ಯಾರ ಹಾಕಿದ್ರೇನು ಲಾಯಕ್ಕಿಲ್ವಲ್ಲ, ಈ ಲೋಫರ್. ನೀನು ದರ್ಶನ್ ಬಗ್ಗೆ ಮಾತಾಡ್ತೀಯ, ನಿನ್ನ ನಾಲ್ಗೆ ಹಂಗೆ ಬಿದೋಗುತ್ತೆ. ಆ ತಾಯಿ ಚಾಮುಂಡೇಶ್ವರಿ ನಿಜವಾಗ್ಲೂ ಇದ್ರೆ, ಈಗ ಹೇಳ್ತೀನಿ ಕೇಳಿ, ದರ್ಶನ್ ಅವ್ರು ಬಿಡುಗಡೆ ಆಗೋದಂತೂ ನಿಜ, ಅದು 100ಕ್ಕೆ 100 ಸತ್ಯ. ದರ್ಶನ್ ಅವ್ರು ಬಿಡುಗಡೆ ಆಗೇ ಆಗ್ತಾರೆ, ತಡನೇ ಆಗ್ಲಿ ಪರವಾಗಿಲ್ಲ, ದಸರಾ ಹಬ್ಬ ಅಷ್ಟ್ರಲ್ಲಿ ಬಂದೇ ಬರ್ತಾರೆ. ಆದ್ರೆ ದಸರಾ ಹಬ್ಬ ಅಷ್ಟ್ರಲ್ಲಿ ಈ ಮಾಧ್ಯಮದಲ್ಲಿ ಯಾರ್ಯಾರು ಇದಾರೋ, ಯಾರ್ಯಾರು ಸುಳ್ಳು ಪ್ರಚಾರ ಕೊಟ್ಕೊಂಡಿದಾರೋ ಅವ್ರಿಗೆಲ್ಲ ಒಂದು ಗತಿ ಅವ್ರವ್ರದೇ ಬಣ್ಣ ಪ್ರತಿ ಒಬ್ರದ್ದು ಈಚೆ ಬರುತ್ತೆ. ಬಿಕಾಸ್ ನಾನು ಸಹ ಅನುಭವಿಸಿದೀನಿ. ಏನು ತಪ್ಪು ಮಾಡಿದಿರೋ ಯಾವ ಲೆವೆಲ್ ಪ್ರಚಾರ ಕೊಡ್ತಾರೆ ಅಂದ್ರೆ, ನಾನು ಇವತ್ತು ಚಾರ್ಜ್ ಶೀಟ್ ಎಲ್ಲ ಓದ್ತಾ ಇದ್ದೆ. ಆ ಚಾರ್ಜ್ ಶೀಟ್ ಅಲ್ಲಿ ಇವ್ರು ಏನ್ ಮಾಧ್ಯಮದಲ್ಲಿ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದು, ದರ್ಶನ್ ಅವರು ಪಟ್ಟಣಗೆರೆ ಶೆಡ್ ಕರ್ಕೊಂಡೋಗಿ ಕೊಲೆ ಮಾಡಿಬಿಟ್ಟಿದ್ದಾರೆ, ಪೂರ್ತಿ ರಾತ್ರಿ ಅವ್ರಿಗೆ ಹಿಂಸೆ ಕೊಟ್ಟು ಚಿತ್ರ ಹಿಂಸೆ ಕೊಟ್ಟಿದ್ದಾರೆ, ರಾಡ್ ಯೂಸ್ ಮಾಡಿದ್ದಾರೆ, ಮತ್ತೆ ಕರೆಂಟ್ ಶಾಕ್ ಕೊಡೋದಕ್ಕೆ ಏನೇನೋ ವೆಪನ್ಸ್ ಯೂಸ್ ಮಾಡಿ ಎಲ್ಲರೂ ಇದೆ ಚಾರ್ಜ್ ಶೀಟ್ ಅಲ್ಲಿ. FIR ಕಾಪಿದಲ್ಲಿ ಏನೋ ಮರದ ಕೊಂಬೆ ಯೂಸ್ ಮಾಡಿದ್ದಾರೆ, ಆಮೇಲೆ ಏನು ಬೇರೆ ಯೂಸ್ ಮಾಡಿದ್ದಾರೆ, ಮರದ ಲಾಠಿ ಯೂಸ್ ಮಾಡಿದ್ದಾರೆ. ಇದ್ರಲ್ಲಿ ಕೊಲೆ ಮಾಡಕ್ ಸಾಧ್ಯನೇನೋ? ಅವ್ನು ಯಾವ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು ಮಾಡಿದಾರೋ, ಅಯೋಗ್ಯ ಪವನ್, ಪವಿತ್ರ ಗೌಡ, ರಾಘವೇಂದ್ರ, ಅವ್ರದ್ದು ಏನ್ ಪ್ಲಾನ್ ಇತ್ತು ಅದ್ ನಾನು ಹೇಳ್ತೀನಿ, ಏನೇನ್ ನಡೆದಿದೆ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್. ಬಟ್ ದರ್ಶನ್ ತಪ್ಪು ಮಾಡಿಲ್ಲ, ದರ್ಶನ್ ಆರೋಪಿ ಅಷ್ಟೇ, ದರ್ಶನ್ ಅಪರಾಧಿ ಅಲ್ಲ. ದರ್ಶನ್ ಅವರು ಹೊರಗಡೆ ಬಂದ್ರೆ ಇದನ್ನೇ ಹೇಳೋದು, ಅವ್ರ ಕುಟುಂಬ ಅವ್ರ ಮಕ್ಕಳು ಅಂತ ನೋಡ್ಕೊಂಡಿರ್ಬೇಕು, ಅಷ್ಟು ಬಿಟ್ರೆ ಅವರು ಅಭಿಮಾನಿಗಳಂತ ಇರಬೇಕು. ಬಿಟ್ರೆ ಇಂಥ ಅಯೋಗ್ಯರು ಬಾಯಿಗೆ ತುತ್ತಾದ್ರ ಬದುಕಿ ತೋರಿಸ್ಬೇಕು ದರ್ಶನ್ ಅವರು. ಬಟ್ ಅಜಿತ್, ನೀನ್ ಮಾಡಿದಂತ ಕರ್ಮ ರಿಟರ್ನ್ ಅಂತಾರಲ್ಲ, ನಿನ್ನ ಜನ್ಮಕ್ಕಷ್ಟು ನಾಚಿಕೆ ಆಗುತ್ತೆ ನಿನ್ನ ವಿಡಿಯೋ ನೋಡ್ತಾ ಇದ್ರೆ. ಈ ಬಾಳ ನಿನ್ನ ಮೈ ಮೇಲೆ, ನಿನ್ನ ತಿಕ್ಕದ ಮೇಲೆನೆ ಬಟ್ಟೆ ನಿಲ್ಲಕ್ ಆಗ್ದಿರಾ ಹೆಣ್ಣು ಮಕ್ಕಳನ್ನ ಹಾಕೊಂಡು ಕಾರ್ ಹತ್ರ ಆತರ ತಟ್ಟಾಡ್ಕೊಂಡು ಕಾರ್ ಸೊಂದಿದಲ್ಲಿ ಮೂಲೆದಲ್ಲಿ ಬಿದ್ದಲಿತಿಯಲ್ಲರೋ ನೀವೆಲ್ಲ ಮಾಧ್ಯಮದಲ್ಲಿರೋರ? ಮಾಧ್ಯಮ ಹೆಸರು ಹಾಳು ಮಾಡಕ್ ಬಂದಿದ್ದೀರೇನ್ರೋ ಬೇವರ್ಸಿಗ್ಲ ನೀವೆಲ್ಲಾರು? ನಿಮ್ಗೆಲ್ಲ ಬುದ್ಧಿ ಇದೆಯಾ? ನಿಜವಾಗ್ಲೂ ಚಪ್ಪಲಿ ಎತ್ಕೊಂಡು ಹೊಡಿಬೇಕು ಲೋಫರ್ಸ್ ನಿಮ್ಗೆಲ್ಲಾರ್ಗು. ಇನ್ಮೇಲೆ ಮಾತಾಡ್ತೀನಿ, ಇನ್ಮೇಲೆ ಪ್ರತಿ ದಿವಸ ಅಜಿತ್ ನಿನ್ನ ವಿಡಿಯೋ ನಾನ್ ವೈರಲ್ ಮಾಡ್ತಾ ನಿನ್ನ ಬಗ್ಗೆ ನಾನು ಮಾತಾಡ್ತಾನೆ ಇರ್ತೀನಿ. ಸುವರ್ಣ ನ್ಯೂಸ್ ಚಾನೆಲ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಚಾನೆಲ್ ಓನರ್ ಯಾವನಿದಾನೆ, ನಿಜವಾಗ್ಲೂ ಅವ್ನಿಗೆ ಮಾನ ಮರ್ಯಾದೆ ಇದ್ರೆ ಇಂಥವನ್ನ ತಗ್ದೀಚೆ ಆಗ್ತಾನೆ. ಇಲ್ಲ ಅವ್ನ ಧರ್ಮದ ಬಗ್ಗೆ ತಂದಿಡ್ಬೇಕು, ಬೇರೆಯವ್ರ ಬಗ್ಗೆ ಅಪಪ್ರಚಾರ ಇಟ್ಕೊಂಡು ಕಂಡವ್ರ ಕಾಲು ಹೇಳ್ಕೊಂಡು ಕಂಡವ್ರ ಹೊಟ್ಟೆ ಮೇಲೆ ಹೊಡ್ಕೊಂಡೆ ತಿನ್ಬೇಕು ಅಂತ ಇದ್ರೆ ಅವನು ಅಂತ ಬಿಕಾರಿನೇ ಇವನ್ ಅಲ್ಲೇ ಇಟ್ಕೊಳ್ತಾನೆ. ಬಟ್ ಜನರೇ, ನಾನ್ ದರ್ಶನ್ ಅಭಿಮಾನಿಗಳಿಗೆ ಹೇಳೋದು, ತಾಳ್ಮೆ ಕಳ್ಕೊಳ್ಬೇಡಿ, ತಾಳ್ಮೆಯಿಂದ ಇರಿ. ದಯವಿಟ್ಟು ಯಾರು ಕೆಟ್ಟ ಕಮೆಂಟ್ಸ್ ಹಾಕಕ್ ಹೋಗ್ಬೇಡಿ. ಚಾರ್ಜ್ ಶೀಟ್ ಅಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ, ದರ್ಶನ್ ಈ ಸಮಾಜಕ್ಕೆ ಒಂದು ಹುಳ ಅಂತೆ. ದರ್ಶನ್ ಅವ್ರು ಹೊರಗಡೆ ಬಂದ್ರೆ ಈ ಸಮಾಜಕ್ಕೆ ಒಂದು ಅಪಾಯಕಾರಿ ಇದೆ ಅಂತೆ. ಅವ್ರ ಜನ್ಮಕ್ ಬೆಂಕಿ ಹಾಕ. ಅಯ್ಯಪ್ಪ, ಒಳ್ಳೆ ಕೆಲ್ಸನೇ ಮಾಡಿಲ್ವಾ ಏನೋ? ದರ್ಶನ್ ಅವ್ರು ಒಳ್ಳೆನೇ ಕೆಲಸ ಮಾಡಿಲ್ಲ, ಬರೀ ಕೆಟ್ಟ ಕೆಲ್ಸನೇ ಮಾಡಿದಾರ. ಅವಳು ಯಾವ ಲೋಫರ್ ಪವಿತ್ರ ಗೌಡ ಇಂದ ಅವಳು ಹೇಳಿಕೆ ಕೊಟ್ಟಿದ್ದಾಳೆ, ಏನಂತ? ದರ್ಶನ್ ಅವ್ರು ಈ ಕೆಲಸ ಮಾಡಿರೋದು ಅಂತ ಹೇಳಿ. ಅವಳಿಗೂ ಬರ್ಬಾರ್ ಗತಿ ಬಂದ್ ಸಾಯ್ತಾಳೆ. ನಾನು ಒಂದೇ ಹೇಳೋದು, ದರ್ಶನ್ ಅವ್ರು ಹೊರಗಡೆ ಬರ್ಬೇಕು, ಅವ್ರ ಹೆಂಡತಿ ಮಕ್ಕಳ ಜೊತೆ ಅವ್ರು ಚೆನ್ನಾಗಿರ್ಬೇಕು, ಅವ್ರ ಕೆಲಸ ಏನು, ಅವ್ರ ಸಿನಿಮಾ ಏನು ಅಂತ ಇರ್ಬೇಕು ಹೊರತು ಈ ಹೆಂಗಸರು ಸವಾಸ ಬಿಟ್ಟು ಮಾಧ್ಯಮದವ್ರ ಬಾಯಿಗೆ ತುತ್ತಾಗ್ರೆ ಬದುಕಬೇಕು. ನಾನು ದರ್ಶನ್ ಅಭಿಮಾನಿಗಳಿಗೆಲ್ಲ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡಿ. ಬೇಲ್ ಆಗೋರ್ಗು ಬೇಲ್ ಅಪ್ಲಿಕೇಶನ್ ಹಾಕಿದ್ಮೇಲೆ ಸೈಲೆಂಟ್ ಆಗಿರಿ. ಬಿಕಾಸ್ ಎಲ್ಲಾನು ಸಹ ಅವ್ರು ಅಬ್ಜೆಕ್ಷನ್ ಹಾಕ್ತಾರೆ, ನೋಟಿಸ್ ಮಾಡ್ತಾ ಇದಾರೆ. ಪ್ರತಿಯೊಬ್ಬರದು ನಾನು ಕೇಳ್ಕೊಳ್ಳೋದು, ನಾವೇನ್ ಮಾತಾಡ್ಬೇಕು ನಾವು ಮಾತಾಡ್ತೀರಿ. ನೀವ್ ಯಾರನ್ನು ಮಾತಾಡಿ ತುತ್ತಾಗಕ್ ಹೋಗ್ಬೇಡಿ. ಯಾರನ್ನು ಅವಮಾನಕ್ಕಾಗ್ಲಿ ಕೇಸ್ ಹಾಕ್ಸ್ಕೊಳಕ್ಕಾಗ್ಲಿ ಯಾರು ಒಳಗಾಗ್ಬೇಡಿ ಅಂತ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ತೀನಿ. ಅಜಿತ್ ಮಾಡಿರುವಂತ ಕೆಲ್ಸಕ್ಕೆ ಅದು ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಅಯೋಗ್ಯ ಬೋಳಿ ಮಗ ಅನುಭವಿಸ್ತಾನೆ. ಅವನ್ ಎಂತ ಹೆಣ್ಣು ಬಕ್ರ ಅಂತ ಗೊತ್ತಾಗತ್ತೆ. ಎಷ್ಟು ಜನ ಹೆಣ್ಮಕ್ಳು ಜೀವನ ಹಾಳು ಮಾಡ್ತಾರೆ ಗೊತ್ತಾ ಈ ಮಾಧ್ಯಮ ಲೋಕದಲ್ಲಿ ಕುತ್ಕೊಂಡು. ಇದ್ರಲ್ಲಿ ಗೊತ್ತಾಗತ್ತೆ. ಇನ್ನು ಯಾವೊಂದು ಬರುತ್ತೋ ಗೊತ್ತಿಲ್ಲ, ವಿಡಿಯೋಸ್ ಬರುತ್ತೆ, ಎಲ್ಲ ಒಂದು ಬರುತ್ತೆ. TV5 ಬರುತ್ತೆ, TV9 ಬರುತ್ತೆ, BTV ಬರುತ್ತೆ. ಯಾವನು ಸಾಚ ಇಲ್ಲ. ಬಟ್ ಇವಂದು ಸ್ವಲ್ಪ ಬೇಗ ಬಂದ್ಬಿಡ್ತು. ಯಾಕಂದ್ರೆ ಇನ್ನೇನ್ ದರ್ಶನ್ ಅವ್ರು ರಿಲೀಸ್ ಆಗೋ ಟೈಮ್ ಇದೆ ಅಲ್ಲ, ಬರೀ ಹತ್ರದಲ್ಲೇ. ಅಷ್ಟರಲ್ಲಿ ಇವನ್ಗೆ ತಾಯಿ ಚಾಮುಂಡೇಶ್ವರಿ ಇವನ್ ಯೋಗ್ಯತೆ ಏನು,
ಇವನು ಮಾತೇನು, ಇವನು ಎಂತ ಸಾಚ ಅನ್ನುವಂಥದ್ದು ದೇವರು ತೋರಿಸಿದೆ. ದಯವಿಟ್ಟು ಪ್ರತಿಯೊಬ್ರು ಸೈಲೆಂಟ್ ಆಗಿರಿ, ಯಾರೂ ಸಹ ಆಕ್ರೋಶಕ್ಕೆ ಒಳಗಾಗಬೇಡಿ ದರ್ಶನ್ ಅವ್ರಿಗೆ ಬೇಲಾಗೋರ್ಗು. ಇದನ್ನೇ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದು. ಯಾವನವನು ನಿಮ್ಗೆ ಬೇರೆ ಏನು ಕೆಲಸ ಇಲ್ವಾ ಈ ಲೈವ್ ಬಂದು ಮಾತಾಡೋದೇನ ಕೆಲಸನೇ? ಧರ್ಮರಾಜ್ ಅಯೋಗ್ಯ KN ನಿನಗೇನೋ ಮಾಡಕ್ ಕೆಲಸ ಇಲ್ವೇನೋ ಇಲ್ಲಿ ಬಂದು ಲೈವ್ ನೋಡೋದಕ್ಕೆ? ಬೇವರ್ಸಿ, ನಿನಗೆ ಅವನು ಹೇಳಿದ್ ಬಂದಿ ಲೈವ್ ನೋಡು ಅಂತ ಹೇಳಿ ನಿನ್ಗೆ ಹೇಳಿದ್ನ? ಎಲೆಡ್ಕೆ ಇಟ್ಟು ಕರ್ದಿದ್ನ? ನಾನ್ ಯಾರ ಸುದ್ದಿಗೂ ಹೋಗಲ್ಲ. ನನ್ನ ಸುದ್ದಿಗೆ ಬಂದ್ರೆ ಮಾತ್ರ ನೀನ್ ಯಾವನೇ ಆಗಿರ್ಲಿ ಗ್ರಾಚಾರ ಬಿಡಿಸ್ತೀನಿ, ಹೇಳಿದೀನಿ. ಸಾಕೊಂಡ್ ಬಂದ್ರೆ ನನ್ನ ಬಾಯಲ್ಲಿ ಬರುವಂತ ಮಾತುಗಳು ನಿಜವಾಗ್ಲೂ ಹೇಳ್ತೀನಿ ತಡ್ಕೊಳಕ್ ಆಗಲ್ಲ. ನನ್ನ ಬಾಯಲ್ಲಿ ಬರುವಂತ ಮಾತು ತಡ್ಕೊಳಕ್ ಆಗಲ್ಲ, ಆ ಲೆವೆಲ್ ಕೊಡ್ತೀನಿ. ಮುಟ್ ನೋಡ್ಕೊಳ್ಬೇಕು. ಸುಮ್ನೆ ನನ್ನ ಕೆಣಕಿ ಟ್ರಿಗರ್ ಮಾಡಿ ಮೆಸೆಂಜರ್ ಯಾರೋ ಮೆಸೇಜ್ ಹಾಕ್ತಾರೆ ದರ್ಶನ್ ಅವ್ರ ಬಗ್ಗೆ. ಇವರೆಲ್ಲ ಸಾಚಾಗಿ ಕೊಟ್ಟಿರ್ತೀನಿ. ವಾಯ್ಸ್ ಮೆಸೇಜ್ ಹೆಂಗಿರುತ್ತೆ ಅಂದ್ರೆ ನೆಕ್ಸ್ಟ್ ಅವ್ರ ಮೆಸೇಜ್ ಹಾಕಿರ್ಬಾರ್ದು, ಆ ಲೆವೆಲ್ ಕೊಟ್ಟಿರ್ತೀನಿ. ಒಳ್ಳೆಯವಳಿಗೆ ತುಂಬಾ ಒಳ್ಳೆಯವಳು. ಒಂದು ವ್ಯಕ್ತಿ ಕೆಳಗೆ ಬಿದ್ದಿದ ತಕ್ಷಣ ಯಾವ ರಾಜಕಾರಣಿನೂ ಬಂದೆತ್ತಲ್ಲ, ಯಾವ ಸೆಲೆಬ್ರಿಟಿನೂ ಬಂದೆತ್ತಲ್ಲ, ಯಾವ ಫ್ರೆಂಡ್ಸು ಬಂದೆತ್ತಲ್ಲ. ಇವತ್ತು ದರ್ಶನ್ ಜೊತೆ ಎಷ್ಟು ಜನ ಓಡಾಡ್ಕೊಂಡಿದ್ರು, ಬೆಳಗ್ಗೆ ಎದ್ರೆ ಸಂಜೆವರೆಗೂ ಎಲ್ಲಿ ತಿನ್ಕೊಂಡು ಉಣ್ಕೊಂಡು ಮಲ್ಕೊಂಡು ಪಾರ್ಟಿ ಮಾಡ್ಕೊಂಡು ಅವ್ರು ಯಾರಾದ್ರೂ ಒಬ್ರು ದರ್ಶನ್ ಅವ್ರ ಒಳಗಡೆ ಇದಾರಲ್ಲ, ದರ್ಶನ್ ಅವ್ರ ಅಭಿಮಾನಿಗಳ ಜೊತೆ ನಿಂತ್ಕೊಂಡಿದಾರ? ಇಲ್ಲ ದರ್ಶನ್ ಅವ್ರ ಬಗ್ಗೆ ಏನಾದ್ರೂ ಒಂದು ಒಳ್ಳೆ ಸಂದೇಶ ಕೊಡ್ತಾ ಇದಾರ? ಕೊಡೋದಿಲ್ಲ. ಯಾವತ್ತೂ ಅಷ್ಟೇ ಹೇಳ್ತೀನಲ್ವಾ, ಬೆಲ್ಲ ಇದ್ದ ಕಡೆ ನೊಣನೂ ಹೋಗುತ್ತೆ, ಸಕ್ಕರೆ ಇದ್ದ ಕಡೆ ಇರುವೆನು ಬರುತ್ತೆ. ಮಾಡಿದ್ರೆ ಮಾತ್ರ, ಹೆಸರಿಲ್ಲ ಅಂದ್ರೆ ಯಾರು ಬರೋದಿಲ್ಲ. ದಯವಿಟ್ಟು ತಾಳ್ಮೆ ತಡ್ಕೊಳ್ಬೇಡಿ, ಆರಾಮಾಗಿರಿ. ಅಜಿತ್ಗಿದೆ, ಅಜಿತ್ ಕರ್ಮ ಅವನು ಅನುಭವಿಸ್ತಾನೆ.